ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸಿಲೆಬಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಚಾಪ್ಟರ್ ವಾಟ್ ಈಸ್ ಕಂಪ್ಯೂಟರ್ ಅಂಡ್ ಟೈಪ್ ಆಫ್ ಕಂಪ್ಯೂಟರ್ನ ಹೇಳಿದ್ದೀನಿ. ಅದಕ್ಕಿಂತ ಮುಂಚೆ ತುಂಬಾ ಜನಕ್ಕೆ ಸಿಲೆಬಸ್ ಕೇಳ್ತಾ ಇದ್ರು, ಮ್ಯಾಮ್ ಫಸ್ಟ್ ಸಿಲೆಬಸ್ ಹೇಳಿ ಆಮೇಲೆ ಕ್ಲಾಸ್ನ ಸ್ಟಾರ್ಟ್ ಮಾಡಿ ಅಂತ. ಹಾಗಾಗಿ ಈ ಒಂದು ವಿಡಿಯೋ ಅಲ್ಲಿ ನಿಮಗೆ HSTRಗೆ ಇರ್ತಕ್ಕಂತಹ ಕಂಪ್ಯೂಟರ್ ಸಿಲೆಬಸ್ನ ಫಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ದೆನ್ ವಿ ಆರ್ ಗೋಯಿಂಗ್ ಟು ದ ಥಿಯರಿ. ಓಕೆ, ದಿಸ್ ಈಸ್ ದ ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಈಗ ಇದು GK ಇದೆ. ನಾವು ಕಂಪ್ಯೂಟರ್ ಮಾತ್ರ ನೋಡ್ಕೊಳ್ಳೋಣ. ಓಕೆನಾ, ಕಂಪ್ಯೂಟರ್ ಮಾತ್ರ ನೋಡ್ತಾ ಹೋಗೋಣ. ಒಂದು ನಿಮಿಷ. ಎಸ್, ಜನರಲ್ ಇಂಗ್ಲಿಷ್ ಇದೆ ಸ್ನೇಹಿತರೆ ಇದು. ನಾವ್ ದಿಸ್ ಈಸ್ ದ ಕಂಪ್ಯೂಟರ್. ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ತುಂಬಾ ಜನ ಕಂಪ್ಯೂಟರ್ ಸಿಲೆಬಸ್ನ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ಕಂಪ್ಯೂಟರ್ ಸಿಲೆಬಸ್ ಏನಿದೆ ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6ರಿಂದ 12ನೇ ತರಗತಿಯ LBA ಕ್ವಶನ್ ಆನ್ಸರ್ಸ್ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಮುಗ್ದಿದೆ. 10th ಅಲ್ಲಿ ಇದೀವಿ. 10th ಅಲ್ಲಿ ಕೂಡ ಇನ್ನು 4 ಚಾಪ್ಟರ್ಸ್ ಆದ್ರೆ ಮುಗ್ದು ಹೋಗುತ್ತೆ. ಹಾಗಾಗಿ ಯಾರೆಲ್ಲ ಇಂಗ್ಲಿಷ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಜನರಲ್ ಆಗಿರ್ಬಹುದು ಅಥವಾ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರ್ಬಹುದು, 6ರಿಂದ 10ನೇ ತರಗತಿಯ LBA ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಆರ್ಡರ್ ವೈಸ್ ತುಂಬಾ ಹೆಲ್ಪ್ ಆಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇಂಗ್ಲಿಷ್ ಅಂತೂ ಗ್ರಾಮರ್ ಮಾಡ್ತಾನೆ ಇದ್ರಿ, ಅದ್ರ ಜೊತೆಗೆ ಕಂಪ್ಯೂಟರ್ ಸಬ್ಜೆಕ್ಟ್ ಇವೆರಡು ಆದ್ಮೇಲೆ ಮತ್ತೆ ಬೇರೆ ಸಬ್ಜೆಕ್ಟ್ ನ ನೋಡ್ತಾ ಹೋಗೋಣ. ಓಕೆನಾ, ಸುಮ್ಮನೆ ಎಟ್ ಎ ಟೈಮ್ ಎಲ್ಲ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದು ಬೇಡ. ಈಗ ನಾವು LBA ಅಲ್ಲಿ ಇದೀವಿ. LBA 99% ಫುಲ್ ಮುಗ್ದಿದೆ. ಇನ್ನು 4 ಚಾಪ್ಟರ್ ಆಗಿದ್ರೆ ಮುಗ್ದೋಗುತ್ತೆ. ದೆನ್ LBA ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ನನಗೆ ಒಂದು ಏನಾಯ್ತು ಅನಿಸ್ತು ಅಂತಂದ್ರೆ, ಗ್ರಾಮರ್ ಅಲ್ಲಿ ತುಂಬಾ ಕ್ಲಾಸಸ್ ಬೇಕಾಗಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಗ್ರಾಮರ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದೀನಿ. ಗ್ರಾಮರ್ ನ ಜೊತೆಗೆ ಒಂದು ಕಂಪ್ಯೂಟರ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಫಸ್ಟ್ ಚಾಪ್ಟರ್ ವಾಟ್ ಈಸ್ ಕಂಪ್ಯೂಟರ್ ಅಂಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್, ಈ 2 ಚಾಪ್ಟರ್ ಮುಗ್ದಿದೆ. ಇದಕ್ಕಿಂತ ಮುಂಚೆ ತುಂಬಾ ಜನ ಸಿಲೆಬಸ್ ಕೇಳ್ತಾ ಇದ್ರಿ. ಇವತ್ತಿನ ತರಗತಿಯಲ್ಲಿ ಇನ್ನೊಂದ್ಸಲ ನಾನು ಸಿಲೆಬಸ್ ನ ಹೇಳ್ತಾ ಇದ್ದೀನಿ. ನೋಡಿ, ಕಂಪ್ಯೂಟರ್ ಲಿಟರಸ್ ಅಲ್ಲಿ ಇರ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅನ್ನೋದ್ರಲ್ಲಿ ಫಸ್ಟ್ ಚಾಪ್ಟರ್ ವಾಟ್ ಈಸ್ ಕಂಪ್ಯೂಟರ್ ಅಂತ ನೋಡ್ತಾ ಇದೀವಿ. ಅಂಡ್ ದೆನ್ ಬೋರ್ಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್ ಅಂತ ನೋಡ್ತಾ ಇದೀವಿ. ಅಂಡ್ ದೆನ್ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್. ಇಲ್ಲಿ ನಿಮ್ಗೆ ಡೀಟೇಲ್ ಆಗಿ ಮತ್ತೆ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಯಾವುದು ಅದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳಲ್ಲ. ದಿಸ್ ಒನ್ ಈಸ್ ದ ಓನ್ಲಿ ಸಿಲೆಬಸ್. ಈ ಸಿಲೆಬಸ್ಗೆ ಏನಿದೆ ಅನ್ನೋದು ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ಬೇಸಿಕ್ ಅಪ್ಲಿಕೇಶನ್ಸ್ ಫಾರ್ ಕಂಪ್ಯೂಟರ್ ಅಂತ. ಯಾವುದೆಲ್ಲ ಬೇಸಿಕ್ ಅಪ್ಲಿಕೇಶನ್ಸ್ ಇದೆ ಕಂಪ್ಯೂಟರ್ ಅಲ್ಲಿ ಅನ್ನೋದು ಸಿಲೆಬಸ್ಗೆ ಇದೆ. ಅಂಡ್ ದೆನ್ ಅಲ್ಲಿ ನಿಮ್ಗೆ ಕಂಪ್ಯೂಟರ್ ಮೆಮೊರಿ ಅಂಡ್ ಮೆಮೊರಿ ಡಿವೈಸಸ್ ಬಗ್ಗೆ ಇದೆ. ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ಇದೆ. ಅಂಡ್ ಟೈಪ್ಸ್ ಆಫ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಇದೆ. ಡಿಫ್ರೆಂಟ್ ಬ್ರ್ಯಾಂಡ್ಸ್ ಕೂಡ ಇದರಲ್ಲಿ ಬರುತ್ತೆ. ಓಕೆ, ಅಂಡ್ ದೆನ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಇದೆ. ಓಕೆ, ನೋಡಿ, ಇಲ್ಲಿ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ ಅಂತ ಇತ್ತು, ಇಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ ಇದೆ. ಇವು ಎರಡರ ಮಧ್ಯೆ ಏನ್ ಡಿಫ್ರೆನ್ಸ್ ಅನ್ನೋದಾದ್ರೆ ಥಿಯರಿ ಕ್ಲಾಸಸ್ ನ ವಾಚ್ ಮಾಡ್ತಾ ಹೋಗಿ. ನಾನು ಸಿಲೆಬಸ್ ವೈಸ್ ತರಗತಿಗಳನ್ನೆಲ್ಲ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಈ ವಿಡಿಯೋ ಸಿಗುತ್ತೆ. ಅದ್ರ ಜೊತೆಗೆ ಬೆಲ್ ಬಟನ್ ಮೇಲೆ ಕೂಡ ಪ್ರೆಸ್ ಮಾಡಿ. ಓಕೆ, ನೆಕ್ಸ್ಟ್ ಬರೋದಾದ್ರೆ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್, OS ಅಂತ ಕರಿತೀವಿ ನಾವು. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ. ಅಂಡ್ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಇದೆಲ್ಲ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ನೀವು ನೋಡ್ಬೋದು. ಸಿಲೆಬಸ್ ವೈಸ್ ಹೋದ್ರೆ ನಿಮ್ಗೆ ರೋಡ್ ಮ್ಯಾಪ್ ಈಸಿ ಆಗಿ ನೀವು ಮಾಡ್ಬೋದು. ಸುಮ್ಮನೆ ಯಾವ್ದೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗ್ತಾ ಇರುತ್ತೆ, ತುಂಬಾ ಸೋರ್ಸಸ್ ಸಿಗುತ್ತೆ. ಸುಮ್ಮನೆ ನೋಡ್ತಾ ಹೋಗೋದಿಲ್ಲ. ಒಂದು ಸಿಲೆಬಸ್ ವೈಸ್ ನೋಡ್ತಾ ಹೋದ್ರೆ ನಿಮ್ದೊಂದು ಬೇಸ್ ಅಲ್ಲಿ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ಬೇಕಿದ್ರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಬೇರೆ ಬೇರೆ ವಿಡಿಯೋಸ್ ನ ನೋಡ್ಬೋದು. ಬಟ್ ಸಿಲೆಬಸ್ ವೈಸ್ ಒಂದ್ಸಲ ನಿಮ್ಮ ಒಂದು ತಯಾರಿನ ಮುಗಿಸ್ಕೊಳ್ಳಿ. ಬೇಸಿಕ್ 6 to 12 ಬುಕ್ ಆಗಿರ್ಬಹುದು, ಯಾವುದೇ ಒಂದು ಬೇಸಿಕ್ ನ ಮುಗಿಸಿ ಆಮೇಲೆ ಬೇಕಿದ್ರೆ ಹೆಚ್ಚಿನ ಮಾಹಿತಿಗಾಗಿ ಬೇರೆದೆಲ್ಲ ರೆಫರ್ ಮಾಡಿ ಅಂತ ಹೇಳ್ತಿದ್ದೀನಿ. ನೋಡಿ, ಆಪ್ಷನ್ ಸಿ ವಿಂಡೋಸ್ ಮತ್ತೆ ವಿಂಡೋಸ್ ಕಾನ್ಸೆಪ್ಟ್ಸ್ ಇದೆ. ಯೂಸಿಂಗ್ ಮೌಸ್ ಮೂವಿಂಗ್ ಐಕಾನ್ ಆನ್ ಸ್ಕ್ರೀನ್ ಅಂತ ಇದೆ. ನೋಡಿ, ನಾನೀಗ ಸ್ಕ್ರೀನ್ ಮೇಲೆ ಮೌಸ್ ಇಂದ ಏನ್ ಮಾಡ್ತಾ ಇದೀನಿ, ಕ್ಲಿಕ್ ಮಾಡ್ತಾ ಇದೀನಿ. ರೈಟ್ ಕ್ಲಿಕ್ ಯಾಕೆ ಮಾಡ್ತೀವಿ, ಡಬಲ್ ಕ್ಲಿಕ್ ಯಾಕೆ ಮಾಡ್ತೀವಿ, ರೈಟ್ ಯಾಕೆ ಮಾಡ್ತೀವಿ, ಲೆಫ್ಟ್ ಯಾಕೆ ಮಾಡ್ತೀವಿ, ಎಲ್ಲ ಏನೇನೆಲ್ಲ ಅದರಲ್ಲಿ ಆಪರೇಷನ್ಸ್ ಬರುತ್ತೆ, ಎಲ್ಲದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಅದಾದ್ಮೇಲೆ ಡಿಫ್ರೆಂಟ್ ಐಕಾನ್ ಆನ್ ದ ಕಂಪ್ಯೂಟರ್ ಸ್ಕ್ರೀನ್. ಕಂಪ್ಯೂಟರ್ ಮೇಲೆ ಇರ್ತಕ್ಕಂತಹ ಐಕಾನ್ಸ್ ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆ, ಫೈಲ್ಸ್ ಎಲ್ಲಿರುತ್ತೆ, ವಿಡಿಯೋಸ್ ಎಲ್ಲಿರುತ್ತೆ, ಎಲ್ಲವನ್ನು ಕೂಡ ಈ ಒಂದು ಚಾಪ್ಟರ್ ಅಲ್ಲಿ ಕವರ್ ಮಾಡಬಹುದು. EF ಅಲ್ಲಿ ನೋಡೋದಾದ್ರೆ ವಿಂಡೋಸ್ ಸೆಟ್ಟಿಂಗ್ಸ್ ಬರುತ್ತೆ.
ಸೊ ಕಂಟ್ರೋಲ್ ಪ್ಯಾನಲ್ ಆಗಿರ್ಬೋದು, ವಾಲ್ ಪೇಪರ್ ಆಗಿರ್ಬೋದು, ಆಮೇಲೆ ಸ್ಕ್ರೀನ್ ಸೇವ್ಸ್ ಆಗಿರ್ಬೋದು, ಸ್ಟೇಟಸ್ ಬಾರ್ ಆಗಿರ್ಬೋದು, ಮೆನು, ಟೂಲ್ ಬಾರ್, ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ, ಸೆಟ್ಟಿಂಗ್ ದ ಡೇಟ್ ಆಗಿರ್ಬೋದು, ಟೈಮ್, ಸೌಂಡ್ಸ್. ಫ್ರೆಂಡ್ಸ್, ಟೋಟಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ಎಲ್ಲ ಒಂದು ಮಾಹಿತಿನ ಈ ಒಂದು ವಿಂಡೋಸ್ ಸೆಟ್ಟಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಕಮಿಂಗ್ ಟು ದ ಜಿ, ನೋಡಿ ಇಲ್ಲಿ ಅಡ್ವಾನ್ಸ್ಡ್ ವಿಂಡೋಸ್ ಅಂತ ಇದೆ. ಓಕೆ, ಅಡ್ವಾನ್ಸ್ಡ್ ವಿಂಡೋಸ್ ಅಂತ ಯೂಸಿಂಗ್ ರೈಟ್ ಬಟನ್ ಆಗಿರ್ಬೋದು, ದ ಮೌಸ್ ಕ್ರಿಯೇಟಿಂಗ್ ಶಾರ್ಟ್ ಕಟ್ಸ್ ಆಗಿರ್ಬೋದು. ಓಕೆ, ಬೇಸಿಕ್ಸ್ ಆಫ್ ವಿಂಡೋಸ್ ಸೆಟಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಥಿಯರಿ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ. ನಾವು ವಿ ಆರ್ ಕಮಿಂಗ್ ಟು ದ ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರ್ಸ್ ಅಂತ ಇದೆ. ಸೊ ಕೆಲವೊಂದು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಇದೆ, MS-DOS ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, ಪವರ್ ಪೇಂಟ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಅಪ್ಲಿಕೇಶನ್ಸ್ ಆಫ್ ಸಾಫ್ಟ್ವೇರ್ ಅಲ್ಲಿ MS ಆಫೀಸ್ ಇದೆ. ಓಕೆ, ಅಲ್ಲಿ MS ಆಫೀಸ್ ಅಲ್ಲಿ ನಾವು ವರ್ಕ್ ಮಾಡುವಾಗ ಟೂಲ್ ಬಾರ್ ಬರುತ್ತೆ, ಮೇನ್ ಬಾರ್ ಬರುತ್ತೆ, ಓಕೆ, ಶಾರ್ಟಿಂಗ್ ಬರುತ್ತೆ, ಪೇಜ್ ಲೇಔಟ್ ಬರುತ್ತೆ, ಕಟ್, ಕಾಪಿ, ಪೇಸ್ಟ್, ಅಂಡು, ರೀಡು, ಸೇವ್ ಆಪ್ಷನ್ಸ್, ಓಕೆ, ಡಿಫ್ರೆಂಟ್ ಕೀ, ಶಾರ್ಟ್ ಕಟ್ಸ್ ಕೀ, ಕೀಬೋರ್ಡ್, ಎಲ್ಲವನ್ನು ಕೂಡ ನಾವು ಈ ಒಂದು ಆಪ್ಷನ್ ಎ ಅಲ್ಲಿ ಬರ್ತಕ್ಕಂತ ಡಿಫ್ರೆಂಟ್ ಟೈಪ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಲ್ಲಿ ನೋಡ್ತೀವಿ. ಓಕೆ, ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಬಿ, ನೋಡಿ MS ಪವರ್ ಪೇಂಟ್ ಅಲ್ಲಿ ನಾವು ಸ್ಲೈಡ್ ಯಾವ ರೀತಿ ಡಿಸೈನ್ ಮಾಡೋದು, ಅನಿಮೇಷನ್ಸ್ ನ ಯಾವ ರೀತಿ ಆಡ್ ಮಾಡೋದು, ಸ್ಲೈಡ್ ಶೋ ಆಗಿರಬಹುದು, ಅಂಡ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಕೂಡ ನಾವು ಪವರ್ ಪೇಂಟ್ ಅಲ್ಲಿ ನೋಡ್ತೀವಿ ಫ್ರೆಂಡ್ಸ್. ಅದಾದ್ಮೇಲೆ MS Excel ಬರುತ್ತೆ. ನೋಡಿ ಈ ರೀತಿ ಸಿಲೆಬಸ್ ವೈಸ್ ನೋಡ್ತಾ ಹೋಗಿ. MS Excel ಇದೆ, ಸಿಂಪಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಯೂಸ್ಡ್ ಇನ್ ಎಕ್ಸೆಲ್ ಯಾವ ರೀತಿ ಮಾಡಬೇಕು ಅಂತ. ಅದಾದ್ಮೇಲೆ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಸ್ಪ್ರೆಡ್ ಶೀಟ್ ಆಗಿರ್ಬಹುದು, ಫಾರ್ಮೆಟಿಂಗ್ ಶೀಟ್ ಆಗಿರ್ಬೋದು, ಮಾರ್ಚ್ ಸೇಲ್ಸ್ ಆಗಿರ್ಬೋದು. ಓಕೆ, ಸೊ ಎಲ್ಲವನ್ನು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಸೆಟ್ಟಿಂಗ್ಸ್ ನ ನೋಡ್ತಾ ಹೋಗೋಣ. ಓಕೆ, ಅಂಡ್ ದೆನ್ ಕಮಿಂಗ್ ಟು ದ MS ಪಾಯಿಂಟ್ ಅಪ್ಲಿಕೇಶನ್ ಅಂಡ್ ಡಿಫ್ರೆಂಟ್ ಟೂಲ್ಸ್ ಇನ್ ಅ ಪಾಯಿಂಟ್ ಪ್ರೋಗ್ರಾಮ್. ಓಕೆ, ಸೊ ಪೇಂಟ್ ಅಲ್ಲಿ ಏನೇನೆಲ್ಲ ಡಿಫ್ರೆಂಟ್ ಟೂಲ್ಸ್ ಇದೆ, ಯಾವ ರೀತಿ ಅದನ್ನ ಮಾಡಬೇಕು, ಶಾರ್ಟ್ ಕಟ್ಸ್ ಕೀ ಯಾವುದು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅಂಡ್ ಇಂಟರ್ನೆಟ್ ಅಪ್ಲಿಕೇಶನ್ಗೆ ಬಂದಾಗ ಸೊ ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್, ಎಲ್ಲಿಂದ ಇಂಟರ್ನೆಟ್ ಬಂತು, ಅದ್ರ ಫಾದರ್ ಯಾರು, ಸೊ ಯಾವ ಇಯರ್ ಎಲ್ಲ ನಿಮ್ಗೆ ಗೊತ್ತಿದೆ. ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ URL ಆಗಿರ್ಬೋದು, ISPS ಆಗಿರ್ಬೋದು, ವೆಬ್ ಪೇಜ್ ಆಗಿರ್ಬೋದು ಫ್ರೆಂಡ್ಸ್, ವೆಬ್ ಲಿಂಕ್ಸ್ ಆಗಿರ್ಬೋದು, ಲ್ಯಾನ್, ಮ್ಯಾನ್, WW. ಓಕೆ, ಸೊ ಮ್ಯಾನ್ ಅಲ್ಲ, ಇದು ವ್ಯಾನ್. ಓಕೆ, ಅಂಡ್ ಸರ್ಚ್ ಇಂಜಿನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಅದಾದ್ಮೇಲೆ ಕ್ರಿಯೇಟಿಂಗ್ ಇಮೇಲ್ ಯಾವ ರೀತಿ ಮಾಡೋದು ಅಂತ, ಸೆಂಡಿಂಗ್ ಮೇಲ್ ಯಾವ ರೀತಿ ಮಾಡೋದು, ಅಟ್ಯಾಚ್ಮೆಂಟ್ ಫೈಲ್ಸ್ ನ ಯಾವ ರೀತಿ ಮಾಡೋದು, ಕಂಪೋಸಿಂಗ್ ಹೆಂಗ್ ಮಾಡೋದು, ಡೌನ್ಲೋಡಿಂಗ್ ಹೆಂಗ್ ಮಾಡೋದು, ವೀವಿಂಗ್ ಮೇಲ್ಸ್ ನ ಯಾವ ರೀತಿ ಮಾಡೋದು, ಕ್ರಿಯೇಟಿಂಗ್ ಫೋಲ್ಡರ್ ನ ಯಾವ ರೀತಿ ಮಾಡೋದು, ಈ ರೀತಿ. ಸೊ ಒಂದು ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್ ಅಂತ ನೋಡಿದಾಗ ಇಷ್ಟೆಲ್ಲ ಬರುತ್ತೆ, ಅದರಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಇದೆಲ್ಲ ನೋಡೋಣ. ಅದಾದ್ಮೇಲೆ ನಿಮ್ಗೆ ನುಡಿ ಸಾಫ್ಟ್ವೇರ್ ಇದೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಆಸ್ ಎ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಹೋದಾಗ, ಸೊ ನಾವು ಕರ್ನಾಟಕದಲ್ಲಿ ವರ್ಕ್ ಮಾಡೋದ್ರಿಂದ ನಮ್ಗೆ ನುಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಮೇನ್ಲಿ ನಮಗ್ ಬೇಕಾದಂಥದ್ದು, ನಾವು ಅದನ್ನ ಅರ್ಥ ಮಾಡ್ಕೊಳ್ಳೇಬೇಕು, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಲೇಬೇಕು. ದಟ್ ಈಸ್ ನುಡಿ. ಸೊ ಬ್ರೀಫ್ ಇನ್ಫಾರ್ಮೇಶನ್ ನುಡಿ ಸಾಫ್ಟ್ವೇರ್ ಆಗಿರ್ಬೋದು. ನೋಡಿ ಅಲ್ಲಿರ್ತಕ್ಕಂಥ ಆಪ್ಷನ್ಸ್ ನ ನೋಡ್ತಾ ಹೋಗೋಣ. ಸೊ ಇಲ್ಲೇನೆಲ್ಲ ಇದೆ ನೋಡಿ, ಸ್ಕ್ರೋಲ್ ಲಾಕ್ ಆಗಿರ್ಬೋದು, ಸಿಂಗಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಫಾಂಟ್ಸ್ ಆಗಿರ್ಬೋದು, ಟ್ರೂ ಟೈಪ್ ಆಫ್ ಫಾಂಟ್ಸ್ ಆಗಿರ್ಬೋದು, ಅದರ್ ಕನ್ನಡ ಸಾಫ್ಟ್ವೇರ್ ಲೈಕ್ ಬರಹ. ಓಕೆನಾ, ಸೊ ಈ ರೀತಿ ಇಷ್ಟೇ ನೋಡಿ. ಅದಾದ್ಮೇಲೆ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಬಂದಿದೆ. ಸೊ ನಮ್ಗೆ ನಾನು ಇವಾಗ ನಿಮ್ಗೆ ಏನು ಹೇಳ್ಕೊಟ್ಟೆ, ಸೊ ನೋಡಿ ಇಷ್ಟು ಸಿಲೆಬಸ್ಗೆ ಇರ್ತಕ್ಕಂಥದ್ದು, ಕಂಪ್ಯೂಟರ್ಗೆ, ಸ್ಪೆಷಲಿ ಕಂಪ್ಯೂಟರ್ಗೆ ಇರ್ತಕ್ಕಂತಹ ಸಿಲೆಬಸ್ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಪೇಜ್ ಫುಲ್ ಇಲ್ಲಿ ಕಾಣ್ತಕ್ಕಂಥದ್ದು ನಿಮಗೆ ಸ್ಕ್ರೀನ್ ಮೇಲೆ. ಇಷ್ಟೆಲ್ಲವೂ ಕೂಡ ಎಲ್ಲಿ ಬರುತ್ತೆ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಬರುತ್ತೆ. ಸೊ ನಿಮಗೆ ಒಂದೇ ಪೇಜ್ ಅಲ್ಲಿ ಬಂದಿದೆ, ಬಟ್ ತುಂಬಾ ಹೆವಿ ಅಂತ ಹೇಳಕ್ಕಾಗಲ್ಲ. ಸೊ ಇದೆಲ್ಲ ಟೆಕ್ನಿಕಲ್ ಇರುತ್ತೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದ್ರಲ್ಲೇನೋ ಇಸ್ವಿ ಇದೆಯೋ ಅಥವಾ ಯುದ್ಧ ಇದೆ ಅಂತ ಹೈ ಏನು ಪ್ರಾಬ್ಲಮ್ಸ್ ಇಲ್ಲ ಇದರಲ್ಲಿ. ಆರಾಮಾಗಿ ನೀವು ಈಗ AI ಯುಗ, ಸೊ ಇದ್ರೆಲ್ಲ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನ ನೀವು ಅರ್ಥ ಮಾಡಿಸ್ಬೇಕಾಗತ್ತೆ. ಓಕೆನಾ, ಸೊ ಹಾಗಾಗಿ ಕಂಪ್ಯೂಟರ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಇಷ್ಟೆಲ್ಲ ಸಿಲೆಬಸ್ಗಿದೆ. ಸೊ ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಕಂಪ್ಯೂಟರ್ ಸಿಲೆಬಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ನ ಸಿಲೆಬಸ್ ನಿಮ್ಗೆ ಬೇಕಾಗಿದ್ರೆ, ಓಕೆನಾ, HSR ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, HSTR ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸಿಲೆಬಸ್ ಬೇಕಾದ್ರೂ ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ದೆನ್
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಕಂಪ್ಯೂಟರ್ ಕ್ಲಾಸಸ್ ಬೇಕಾಗಿದೆಯೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.